ಫುಲ್ ಪ್ರೋಟೀನ್ಗೆ ಫುಡ್ ರೆಡಿ ಮಾಡ್ತಾ ಇದೀವಿ ನೋಡಿ. ಎಲ್ಲೋ ಇದರಲ್ಲಿ ಚಿಕನ್ ಹಾಕೋದು, ಇದರಲ್ಲಿ ಇಲ್ಲಿ ಇದು ತೂಕ ಮಾಡ್ಕೋಬೇಕು. ಇಲ್ಲಿ ತೂಕ ಮಾಡ್ಕೊಂಡು ಇದ್ರಲ್ಲಿ ಹಾಕೋಬೇಕು. 400 ಗ್ರಾಮ್ ಏನು ಇರ್ಬೇಕಿದು ನೋಡಿ. ಫುಲ್ಲು ಈ ಕಡೆ ಸೈಡ್ ಇದು ನೋಡ್ರಿ, ಇಲ್ಲ ಎಗ್ 3, ಫುಲ್ಲು ಚಿಕನ್ ಫುಲ್ ಅದೇ ಬೊಂಬಾಟ್ ಭೋಜನ ಅಂತ ನೋಡಿ. ನಮ್ಮ ಮನೆ ಹೆಂಗಿದೆ ಚಿಕ್ಕದಾಗಿ, ಹಿಂಗೆ ತಿರ್ಸ್ತಾನೆ ಇರ್ಬೇಕು ಹಿಂಗೆ, ಇಲ್ಲಾಂದ್ರೆ ಹಾಳಾಗ್ಬಿಡ್ತದೆ. ಫುಲ್ ಸೈಕ್ 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 ಸೈಕ್. ನೋಡಿ ಫುಲ್ಲು ಸೈಕಾಗಿ ಮಾಡ್ತಾ ಇದ್ದೀನಿ. ಏನೇನು ಮಾಡ್ಬೇಕಲ್ವಾ ಅದಕ್ಕೋಸ್ಕರ. ನೋಡ್ರಿ ಫುಲ್ಲು ಕಾಲ್ಗಿಲೆಲ್ಲ ಹಾಕ್ಬಿಟ್ಟವನೆ. ಹಾಕ್ಬೇಡಿ ಅಂದ್ರೆ ಹಾಕ್ಬಿಟ್ಟವ್ ನೋಡಿ. ಇಲ್ಲಿ ಕಾಲು ಫುಲ್ಲು ನೋಡಿ. ಇದು ಫುಲ್ಲು ನೀಟಾಗಿ ಈ ಥರ ತಕ್ಕೋಬೇಕು ನೀವು, ನೀಟಾಗಿರ್ತದೆ. ಆವಾಗ ಕುದ್ಮೇಲೆ ಇದ್ರಲ್ಲಿ ಹಾಕ್ಬೇಕು. ಇದ್ರಲ್ಲಿ ಹಾಕ್ಬಿಟ್ಟು ಫುಲ್ಲು ತಿರುಗಿಸ್ಬೇಕು. ಆಮೇಲೆ ಚಿಕನ್ ಹಾಕಿದ್ಮೇಲೆ ನೀಟಾಗಿ ಹಿಂಗೆ ತಿರುಗಿಸ್ರಿ. ಖಾರ, ಉಪ್ಪು, ಈರುಳ್ಳಿ, ಟೊಮೊಟೊ, ಸ್ವಲ್ಪ ಮಸಾಲೆ ಹಾಕಿ, ಸ್ವಲ್ಪ ಚಿಕನ್ ಹಾಕಿ, ಸ್ವಲ್ಪ ನೀರು ಹಾಕಿ ಹಿಂಗೆ ರೊಟ್ಯಾಕ್ಟ್ ಮಾಡಿ ನೀಟಾಗಿ ಕುದಿಯೋವರೆಗೂ ಥರ ಮಾಡ್ತಾನೆ ಇರಬೇಕು. ಸ್ವಲ್ಪ ಹೊತ್ತು ಗ್ಯಾಸು ಕರೆಕ್ಟಾಗಿ ಇಟ್ಕೊಳ್ರಿ. ಕಿಟಕಿ ಎಲ್ಲ ಓಪನ್ ಮಾಡಿ ಗಾಳಿ ಹೋಗಲಿ. ಸ್ವಲ್ಪ ಗಾಳಿ ಹೋಗ್ಬೇಕು. ಇಂಥ ಒಳಗಡೆಲ್ಲ ಮಾಡಿದ್ರೆ ಅಷ್ಟೇನೆ. ಹಂಗೆ ನೀಟಾಗಿ ಟೈಟ್ ಮಾಡಿ. ನಿಮಗೆ ಎಷ್ಟು ತಕ್ಕನಂಗೆ ಖಾರ ಉಪ್ಪು ಹಾಕೊಳ್ಳಿ. ಫುಲ್ಲು ರೊಟ್ಯಾಕ್ ಮಾಡ್ತಾನೆ ಇರ್ರಿ. ಫುಲ್ಲು ಡಿ ಜೆ ಅಂತ. ಆಮೇಲೆ ಎಗ್ ನೋಡಿ, ಎಗ್ ತೊಗೊಂಡು ಬೈಕ್ ಹಾಕೊತಾ ಇರ್ರಿ. ಬಾಯಲ್ಲಿ ನೀರು ಬರ್ತಾನೆ ಇದೆ ಸೈಕಾಗಿ. ಇದೇ ಥರ ನೀವು ಮಾಡ್ಕೊತೀನಿ. ಒಳ್ಳೆ ಟೇಸ್ಟು ಸೈಕಾಗಿರುತ್ತೆ ಮಾತ್ರ. ಒಳ್ಳೆ ಬಾಯಲ್ಲಿ ನೀರೇ ಬಂದ್ಬಿಡ್ತದೆ. ತಿರ್ಗ್ಸಾದ್ಮೇಲೆ ತಿನ್ನೋದು ಒಂದೇ ಬಾಕಿ ಅಷ್ಟೇನೆ.